ಅಲ್ಲ ಸರ್ ಹಿಂಗ್ ಯಾಕೆ ಫೋನ್ ಏ ನಿಮ್ಮ ಅವನ್ ನಾಕೆ ಮಾತಿದ್ ನನ್ನ ಮಗನೇ. ಅಲ್ಲ ಬೈದ್ರು ನಾನ್ ಅವನ್ನ ಬ್ರದರ್ ಅಂದಾಗ ಅವನೇನ ನನ್ನ ನಿಮ್ಮ ಅವ್ನ ಹಾಕಿ ಅಂತಲ್ಲ ಅಂದ್ರು ಅಂದ್ರು ನಮ್ಮವನ ಅವ್ರ ಅವನ್ನೇ ಚಿಕ್ಕರಂಗಾಯಿ ಕೇದವನೆ. ಚಿಕ್ಕರಂಗಾಯಿ ಹುಟ್ಟಿ ಕದ್ದು 20 ವರ್ಷ ಹೂವಮ್ಮಗೆ ಇಬ್ರು ತಲೆ ಮತ್ಕೊಂಡಿರೋರು. ಎಷ್ಟು ವರ್ಷ ಹೇಳು? ಗೊತ್ತಿಲ್ಲ ಸರ್ ನಂಗೂ. ನಮ್ಮ ಮಾದಿಗ್ ನನ್ನ ಮಗನೇ. ಇರ್ಲಿ ಸರ್ ಅನ್ನಿ ಸರ್. ಅನ್ನಿ ಸಾರ್ ಅನ್ನಿ. ಇದು ಭಾರತದ ನೆಲ, ಜಾತಿಯ ಅನಿಷ್ಟ ಇರುವಂತ ನೆಲ. ಜಾತಿ ನಿಂದನೆ ಇಲ್ಲಿ ಮೂಲಭೂತ ಕರ್ತವ್ಯ ಅಂತಿದೆ ಇಲ್ಲಿನ ಎಲ್ಲಾ ಮೇಲ್ಜಾತಿ ಅನ್ಕೊಂಡಿರೋ ಮೆದುಳುಗಳಿಗೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಏರ್ ನ್ಯೂಸ್ನ ಸಂಪಾದಕ AR ಸಾಯಿರಾಮ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಂದರೆ, ಇವಾಗ ಆಲ್ರೆಡಿ ಒಂದು ಕಾಲ್ ರೆಕಾರ್ಡ್ ಕೇಳಿದ್ದೀರಾ. ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ನೇರಳೆಕೆರೆ ಗ್ರಾಮದ ಸಂತೋಷ್ ಅನ್ನೋನು ಏನು ಈ ಜಾತಿ ನಿಂದನೆ ಮಾಡಿರೋಂಥವನು ಅದೇ ಗ್ರಾಮದ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಮಂಜುನಾಥ್ ಬೀನ್ ಬಾಲಯ್ಯ ಎಂಬುವವನು. ಮಂಜುನಾಥ್, ನಿನ್ನ ಪ್ರಬುದ್ಧತೆ ಕೋಮಾ ಸ್ಥಿತಿಯಲ್ಲಿದೆ. ಮಾನವೀಯ ಜನಾಂಗ ತಲೆ ತಗ್ಗಿಸುವಂಥದ್ದು. ನೀನು ವೃತ್ತಿಯಲ್ಲಿ ಏನೋ ಕೇಳ್ಪಟ್ಟೆ ಪ್ರೊಫೆಸರ್ ಅಂತ. ಕೂಡಲೇ ರಿಸೈನ್ ಮಾಡ್ಬೇಕು ನೀನು. ಪ್ರೊಫೆಸರ್ ಆ ಕೆಲಸಕ್ಕೆ ನೀನು ರಿಸೈನ್ ಮಾಡಬೇಕು. ಈಗ ನೀವು ಆ ಕಾಲ್ ರೆಕಾರ್ಡ್ ಎಲ್ಲ ಕೇಳಿದ್ದೀರಾ. ನಡೆದಿರೋಂಥ ಕಾನ್ವರ್ಸೇಷನ್ ಹಾಕಿದ್ದಾನೆ ಇಲ್ಲಿ. ಮಾತುಗೂ ಅವನು ಏನು ಕೇಳಿಸ್ಕೊಂಡಿದ್ದೀರ. ಏನು ಜಾತಿ ಹಿಡದೆ ಮಾತಾಡಿದ್ದಾನೆ. ಅವನಿಗೆ ಬೇರೆ ಪದಗಳು ಸಿಕ್ಕಿಲ್ವಂತೆ. ಅನಿಷ್ಟ ಆ ಜಾತಿಯ ಹೆಸರನ್ನು ಬಳಸಿ ಅಂದಿದ್ದಾನೆ. ಅದೇ ಆ ವ್ಯಕ್ತಿ ರಿಟರ್ನು ಅವನ ಜಾತಿ ಹಿಡಿದುಬಿಟ್ಟು ಹಂಗೆ ಅಂದಿದ್ರೆ ಐ ಥಿಂಕ್ ಇವತ್ತು ಕರ್ನಾಟಕ ಅಥವಾ ಆ ಒಂದು ಜಿಲ್ಲೆ ತಾಲೂಕು ತುಂಬ ಕೋಲಾಹಲ ಎದ್ದು ಬಿಟ್ಟಿರೋದು. ಸೋಕಾಳ್ ಎಲ್ಲರೂ ಮುನ್ನುಗ್ಗಿ ಬಂದಿರೋರು, ನಮ್ಮದು 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 ಅಂತ. ಇವರು ಈ ಸಮುದಾಯ ದೌರ್ಜನ್ಯಕ್ಕೊಳಗಾಗಿರೋದು. ಯಾರು ನಿಲ್ತಾರೆ ಈ ಸಮುದಾಯದ ಪರ? ಇದು ಭಾರತದ ಮೂಲಭೂತ ಕರ್ತವ್ಯ ಥರ ಇದೆ ಈ ಜಾತಿ ವ್ಯವಸ್ಥೆ. ನಾಚಿಕೇಡು ನಿಮ್ಗಳಿಗೆ. ಜಾತಿ ಹಿಡಿದು ಮಾತಾಡ್ತಿದ್ದೀರಾ. ಒಂದು ಕಡೆ ಜಾತಿ ತೆಗಿಬೇಕು, ಈ ಕಡೆ ರಿಸರ್ವೇಷನ್ ತೆಗಿಬೇಕು, ಈ ಕಡೆ ಅದು ತೆಗಿಬೇಕು, ಇನ್ನೂ ಎಷ್ಟು ದೌರ್ಜನ್ಯಗಳು ನಡೆಸ್ಕೊ ಬರ್ತೀರಾ ನೀವು. ಈ ಪ್ರಕರಣವಾಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಪೊಲೀಸ್ನವ್ರಿಗೂ ಅದೇ ವೈರಸ್ ಅಲ್ಲೇ ಇದೆ. FIR ಆಗಿಲ್ಲ. ಅವ್ರು ಹೇಳ್ತಾರೆ ಯಾವುದೋ ಒಂದು ಹೈಕೋರ್ಟ್ ಆರ್ಡರ್ ಇಟ್ಕೊಂಡು ಫೋನಲ್ಲಿ ಬೈದರೆ ಬೈದಂಗಲ್ವಂತೆ. ಫೋನಲ್ಲಿ ಬೈದರೆ ಜಾತಿನಿಂದನೇ ಆಗಲ್ಲ. ನೋಡಿ ಇದು ಹೇಗಿದೆ. ಫೋನಲ್ಲಿ ಬೈದರೆ ಜಾತಿನಿಂದ ಆಗಿಲ್ವಂತೆ. ಹಾಗಾಗಿ FIR ಆಗಿಲ್ಲ. DCRCLಲ್ಲೂ ಕೂಡ ಕಂಪ್ಲೇಂಟ್ ಆಗಿದೆ. ಅಲ್ಲೂ ಯಾಕೋ ಅವರು ಮುತುವರ್ಜಿ ವಹಿಸ್ತಾ ಇಲ್ಲ. ನಿಜಕ್ಕೂ ಪೊಲೀಸ್ ಇಲಾಖೆ ಒಂದು ಸಂವಿಧಾನಿಕ ಉಲ್ಲಂಘನೆ ಇದು. ಅದು ಫೋನಲ್ಲಿ ಬೈದರೆ ಅದು ಅಲ್ವಂತೆ. ಒಂದು ಹುಡುಗಿ ಹತ್ರ ಫೋನಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದಾ? ಫೋನಲ್ಲಿ ಏನು ಬೇಕಾದ್ರೂ ಮಾತಾಡಿದ್ರೆ ಅದಾಗಲ್ವಾ? ಅರ್ಥ ಮಾಡ್ಕೋಬೇಕು, ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿನ ಏನು ಗುಜರಾತು ಅಥವಾ ರಾಜಸ್ಥಾನ ಯಾವುದೋ ಒಂದು ಕೇಸ್ ಹಿಸ್ಟ್ರಿ ಏನಿತ್ತು, ಅಲ್ಲಿ ಹೈಕೋರ್ಟ್ ಏನು ಆರ್ಡರ್ ಮಾಡಿತ್ತು, ಅಲ್ಲಿನ ವಸ್ತುಸ್ಥಿತಿ ಬೇರೆ ಇತ್ತು, ಇಲ್ಲಿನ ವಸ್ತುಸ್ಥಿತಿ ಬೇರೆ ಇದೆ. ಆ ಜಾತಿಯ ಅಮಲು, ಅಧಿಕಾರದ ಅಮಲಿನಲ್ಲಿ ಅವನು ಮಾತಾಡಿದ್ದಾನೆ. ಆ ಜಾತಿ ನಿಂದನೆ ಮಾಡಿದ್ದಾನೆಲ್ಲ ಮಾತಾಡಿದ್ದಾನೆ. ದಯಮಾಡಿ ಮಾನ್ಯ ಏನು ತುಮಕೂರು SP ಸಾಹೇಬರು, ಭಾಳ ಒಳ್ಳೆಯರಿದ್ದೀರಿ ನೀವು, ಭಾಳ ಒಳ್ಳೆಯ ಹೆಸರಿದೆ. ಕೂಡಲೇ ಈ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಯಾರು ಅವನು ಆರೋಪಿ ಇದ್ದಾನೆ ಅವನ ಮೇಲೆ FIR ಮಾಡಬೇಕು. ಏನು ನೊಂದಿತ ಬಾಧಿತನಿದ್ದಾನಲ್ಲ, ದೌರ್ಜನ್ಯಕ್ಕೆ ಒಳಗಾಗೋದನಿದ್ದಾನಲ್ಲ, ಅವನ ಪರವಾಗಿ ನೀವು ನಿಲ್ಲಬೇಕಾಗಿದೆ. ಈ ಕೇಸು ಎಷ್ಟೋ ಸಾವಿರಾರು ಜನಗಳ ಮೇಲ್ಜಾತಿಯವರಿಗೆ ಕುಮ್ಮಕ್ಕು ಕೊಡುತ್ತೆ. ಅದು ಫೋನಾಗಿ ಬೈದ ಬಿಡ, ಅವನೇನು ಆಗಲಿಲ್ಲ, ನಾನು ಬೈಬೋದು ಬಿಡ, ಫೋನಲ್ಲಿ ಏನು ಬೇಕಾದ್ರೂ ಮಾತಾಡೋಕ್ಕೆ ಶುರುವಾಗ್ತಾರೆ. ಇದು ಒಂದು ಅಂಥ ಮನಸ್ಥಿತಿಗಳಿಗೆ, ಅಂಥ ಮೂಲ ವ್ಯಾಧಿ ಮನಸ್ಥಿತಿಗಳಿಗೆ ಇದು ಉತ್ತರ ಆಗಬೇಕು. ಈ ಕೇಸ್ ಉತ್ತರ ಆಗಬೇಕು. ದಯವಿಟ್ಟು ಮೊನ್ನೆ SP ಸಾಹೇಬ್ರೆ, ನೀವು ಈ ಕೂಡಲೇ ಈ ಕೇಸ್ ಬಗ್ಗೆ ಕ್ರಮ ಜರುಗಿಸ್ಬೇಕು. ಸೊ ಏನು ಆ ಮೂಲಭೂತ ವ್ಯಾಧಿಗೊಳಗಾಗಿರೋಂಥ ವ್ಯಕ್ತಿ ಇದ್ದಾನೆ, ಅವನಿಗೆ ಚಿಕಿತ್ಸೆ ಅತ್ಯಗತ್ಯವಾಗಿದೆ. ಕಾನೂನಿನ ಮೂಲಕ, ಸಾಂವಿಧಾನಿಕದ ಮೂಲಕ ಆತನಿಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗಲಿ ಅಂತ AR ನ್ಯೂಸು ಕೇಳ್ಕೊಳ್ಳುತ್ತೆ. ನಮಸ್ಕಾರ.